ಹುಬ್ಳಿಯಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ವೇಗವಾಗಿ ಬಿರುಗಾಳಿ ಬೀಸಿದ ಪರಿಣಾಮ ಹಲವು ಕಡೆ ಮರಗಳು ನೆಲಕ್ಕುರುಳಿದೆ. ಮಹಾನಗರದ ಗಾಂಧಿನಗರದ ಬೆಂಡಿ ಬಜಾರ, ಹಣ್ಣಿನ ಮಾರುಕಟ್ಟೆ ಸೇರಿದಂತೆ ಹಲವು ಕಡೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು, ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ ಒಂದೇ ಕಡೆ 3 ಮರ ನೆಲಕ್ಕುರುಳಿದೆ. ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ಘಟನಾ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು, ಏಕಾಏಕಿ ಬಂದಂಥ ಮಳೆಯಿಂದ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ನಾವೀಗ ಬೆಳಗಾವಿಯ ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಧಾರಾಕಾರ ಮಳೆ, ಗುಡುರು ಮಿಂಚು ಸಹಿತ ಮಳೆ ಆದ್ರಿಂದ ಗಾಳಿಗೆ ಏನಾಗಿದೆ ಅಂತಂದರೆ ಬಹಳಷ್ಟು ಮರಗಳು ನೆರೆಕುರುಳಿರುವಂಥದ್ದು, ಧರೆಗುಳಿರುವಂಥದ್ದು ತಾವು ನೋಡಬಹುದು ಚಿತ್ರದಲ್ಲಿ. ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮರಗಳು ಉರುವುದು ಕಂಡು ಬರ್ತಾ ಇದೆ. ಇದು ಬೆಳಗಾವಿಯ ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ. ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಕಡೆ ಮಳೆ ಆಗ್ತಾ ಇದೆ. ಗುಡುಗು ಸಹಿತ ಮಳೆ ಆಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಮತ್ತು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿರುವಂಥದ್ದು ತಾವು ನೋಡ್ಬೋದು. ಏನಂತಂದರೆ ಇದು ಸದಾಶಿವನಗರದಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡದಾದಂಥ ಮರ ಕಟ್ಟಾಗಿ ಬಿದ್ದಿರುವಂಥದ್ದು. ಹೀಗಾಗಿ ಇದು ರಸ್ತೆ ಇಲ್ಲಿ ಸಂಚಾರ ಸ್ಥಗಿತವಾಗಿದೆ. ಒಂದು ಕಡೆ ಮಾತ್ರ ಸಂಚಾರ ಸಾಗಿರುವಂಥದ್ದು. ಹೀಗಾಗಿ ಭಾಳಷ್ಟು ಕಡೆ ಈ ಥರ ಆಗಿರೋ ಒಂದು ಮಾಹಿತಿ ಇಲ್ಲಿ ನಮಗೆ ಬರ್ತಾ ಇದೆ. ಇದು ಕಳೆದ ಒಂದು ಗಂಟೆಯಲ್ಲಿ ಮಳೆ ತಂದಂಥ ಅವಾಂತರ ಅಂತ ಹೇಳೋದು ಮತ್ತು ತಗ್ಗು ಪ್ರದೇಶಗಳ ನೀರು ನುಗ್ಗಿರುವಂಥದ್ದು. ಒಂದಿಷ್ಟು ಕಡೆ ಭೂಮಿ ಕೂಡ ಕುಸಿ ಅಂತ ಹೇಳಲಾಗ್ತದೆ, ಅದ್ರಿಗೆ ಕೂಡ ಚೆಕ್ ಮಾಡಬೇಕಾಗಿರುವಂಥದ್ದು. ಇದು ಬೆಳಗಾವಿಯ ಸದಾಶಿವನಲ್ಲಿ ಕಂಡು ಬಂದಂಥ ದೃಶ್ಯ. ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಮಳೆಯ ಜೊತೆಗೆ ಬಿರುಗಾಳಿಯೂ ಕೂಡ ಇದ್ದ ಪರಿಣಾಮ ಹಲವು ಕಡೆ ರಸ್ತೆಗಳು ಜಾಮ್ ಆದಂತಹ ಪರಿಸ್ಥಿತಿ, ಓಡಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಈ ಶಾಪ್ಗಳನ್ನು ಮತ್ತು ಮನೆಗಳೆಲ್ಲ ಇದ್ದಂತಹ ಕಡೆ ನೀರು ನುಗ್ಗಿದೆ, ಗಮನಿಸ್ತಾ ಇದ್ದೀರಿ. ಪಾಪ ಸಂಜೆ ಸಂದರ್ಭದಲ್ಲಿ ಏನೋ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಥವಾ ಮತ್ತೊಂದು ಮಗದಂತ ಹೊರಗೆ ಬಂದಂಥವ್ರು ಮಳೆಯಲ್ಲಿ ಸಿಗಾಕೊಂಡಿದ್ದಾರೆ. ಹಲವು ಕಡೆ ಮರಗಳು ನೆಲಕ್ಕುರುಳಿದೆ. ಪರಿಣಾಮ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಗಮನಿಸ್ತಾ ಇದ್ದೀರಿ ಜನರ ಪರದಾಟ ಹೇಗಿದೆ ಅಂತ. ಬೆಳಗಾವಿಯ ಚಿತ್ರಣ ಇದು. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಅವರಿಷ್ಟು ವಾಕ್ಥ್ರೂವನ್ನು ಕೊಡ್ತಾ ಇದ್ರು, ನೋಡಿದ್ವಿ ನಾವು. ಬಿರುಗಾಳಿ ಸಹಿತ ಬೀಸಿದಂತಹ ಮಳೆ ಹಲವು ಕಡೆ ಹಲವು ಅವಾಂತರವನ್ನು ಬೆಳಗಾವಿಯಲ್ಲಿ ಸೃಷ್ಟಿ ಮಾಡಿದೆ.